ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ ತಯ್ಯಲ್ ಮಷೀನ್ ಎಂಬ ಮಲಯಾಳಂ ಭಾಷೆಯ ಮಿಸ್ಟರಿ ಹಾಗೂ ಹಾರರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋ ಇನ್ಸ್ಪೆಕ್ಟರ್ ಶಿವಾಗೆ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗಿ ತನ್ನ ಹೆಂಡತಿ ಹಾಗೂ ಮಗಳನ್ನ ಕರೆದುಕೊಂಡು ಆ ಊರಿಗೆ ಶಿಫ್ಟ್ ಆಗ್ತಾನೆ. ಆದ್ರೆ ಶಿವ ತಾವೀಗ ವಾಸ ಮಾಡೋದಕ್ಕೆ ಅಂತ ಒಂದು ಬಾಡಿಗೆ ಮನೆಯನ್ನ ಹುಡುಕಿರ್ತಾನೆ. ಆ ಮನೆಯಲ್ಲಿ ಈ ಹಿಂದೆ ವಾಸ ಮಾಡ್ತಿದ್ದ ಒಂದು ಫ್ಯಾಮಿಲಿ ಆ ಮನೆ ಹಾಂಟೆಡ್ ಆಗಿದೆ ಅಂತ ರಾತ್ರೋರಾತ್ರಿ ಮನೆ ಖಾಲಿ ಮಾಡ್ಕೊಂಡು ಓಡೋಗಿರ್ತಾರೆ. ಜೊತೆಗೆ ಸುತ್ತಮುತ್ತ ವಾಸ ಮಾಡ್ತಿದ್ದ ಜನಗಳು ಕೂಡ ಆ ಮನೆಯ ಕಡೆ ಹೋಗೋದಕ್ಕೇನೆ ಭಯ ಪಡ್ತಿರ್ತಾರೆ. ಹೀಗಿರುವಾಗ್ಲೇ ಆ ಮನೆಯ ಬಗ್ಗೆ ಗೊತ್ತಿಲ್ಲದೆ ಅಲ್ಲಿಗೆ ಹೊಸದಾಗಿ ಶಿಫ್ಟ್ ಆದ ಹೀರೋನ ಫ್ಯಾಮಿಲಿ ಜೊತೆ ಕೂಡ ಹಲವಾರು ಹಾರರ್ ಇನ್ಸಿಡೆಂಟ್ಗಳು ನಡೆಯೋದಕ್ಕೆ ಶುರುವಾಗುತ್ತವೆ. ಮೊದಲಿಗೆ ಈ ಭೂತ ಪ್ರೇತಗಳನ್ನೆಲ್ಲ ನಂಬದ ಚಿತ್ರದ ಹೀರೋ ಶಿವಾಗೆ ಹೋಗ್ತಾ ಹೋಗ್ತಾ ಒಂದೊಂದೇ ಶಾಕಿಂಗ್ ವಿಷಯಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು? ಶಿವನ ಫ್ಯಾಮಿಲಿ ಹೊಸದಾಗಿ ಶಿಫ್ಟ್ ಆಗಿರುವ ಆ ಮನೆಯಲ್ಲಿ ಈ ಹಿಂದೆ ನಡೆದದ್ದಾದ್ರೂ ಏನೋ? ಶಿವ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ರಿವೀಲ್ ಆಗುವ ಒಂದು ಜೋಡಿ ಕೊಲೆಯ ಮಿಸ್ಟರಿ ಆದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ರಾತ್ರಿ ಹೊತ್ತು ಒಂದು ಮನೆಯನ್ನ ನೋಡ್ತೀವಿ. ಆ ಮನೆಯಲ್ಲಿ ವಾಸ ಮಾಡ್ತಿದ್ದ ಜನರು ಇದ್ದಕ್ಕಿದ್ದ ಹಾಗೆ ಹೆದರಿಕೊಂಡು ಆ ಮನೆಯನ್ನ ಖಾಲಿ ಮಾಡ್ತಿರ್ತಾರೆ. ಹೀಗೆ ಎಲ್ಲರೂ ಅರ್ಜೆಂಟ್ ಆಗಿ ಆ ಮನೆ ಖಾಲಿ ಮಾಡ್ಕೊಂಡು ಕಾರ್ನಲ್ಲಿ ಹೋಗ್ತಿರುವಾಗ ಮನೆಯಲ್ಲಿದ್ದ ಒಂದು ಟೈಲರ್ ಮಷಿನ್ ತನ್ನಷ್ಟಕ್ಕೆ ತಾನು ಆಟೋಮೆಟಿಕ್ ಆಗಿ ಓಡ್ತಿರುವ ಶಬ್ದ ಕೇಳುತ್ತೆ. ಆ ಶಬ್ದವನ್ನ ಕೇಳ್ತಿದ್ದ ಹಾಗೆ ಮತ್ತಷ್ಟು ಗಾಬರಿಗೊಂಡ ಆ ಫ್ಯಾಮಿಲಿಯವರು ತಕ್ಷಣ ಅಲ್ಲಿಂದ ಹೊರಟು ಹೋಗ್ತಾರೆ. ಈಗ ಕ್ಯಾಮ್ರಾ ನಿಧಾನಕ್ಕೆ ಆ ಮನೆಯ ಒಳಗಡೆ ಇರುವ ಒಂದು ಟೈಲರ್ ಮಷಿನ್ ನ ಕಡೆಗೆ ಜೂಮ್ ಇನ್ ಆಗುತ್ತೆ. ಆ ಮನೆಯಲ್ಲಿ ಯಾರೋ ಇಲ್ಲದಿದ್ದರೂ ಕೂಡ ಆ ಟೈಲರ್ ಮಷಿನ್ ತನ್ನಷ್ಟಕ್ಕೆ ತಾನು ಆಪರೇಟ್ ಆಗ್ತಿರೋದನ್ನ ನೋಡ್ತೀವಿ. ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನಂತರದ ಸೀನ್ ನಲ್ಲಿ ಬೇರೆ ಊರಿನ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಿರುವ ಚಿತ್ರದ ಹೀರೋ ಇನ್ಸ್ಪೆಕ್ಟರ್ ಶಿವನನ್ನ ನೋಡ್ತೀವಿ. ಶಿವ ಆ ಊರಲ್ಲಿ ಸಣ್ಣ ಪುಟ್ಟ ಡ್ರಗ್ಸ್ ಸಪ್ಲೈ ಮಾಡಿ ಸಿಕ್ಕಿ ಹಾಕಿಕೊಂಡಿದ್ದ ಮೂವರು ಕ್ರಿಮಿನಲ್ ಗಳನ್ನ ಸ್ಟೇಷನ್ಗೆ ಎಳೆದುಕೊಂಡು ಬಂದು ಎನ್ಕ್ವೈರಿ ಮಾಡ್ತಿರ್ತಾನೆ. ಆ ಕ್ರಿಮಿನಲ್ ಗಳು ಹೆದರಿಕೊಳ್ತಾ, ಸರ್, ಸಣ್ಣ ಪುಟ್ಟ ಕಮಿಷನ್ ನ ಆಸೆಗೆ ನಮ್ಮ ಬಾಸ್ ಹೇಳಿದ ಹಾಗೆ ಡ್ರಗ್ಸ್ ಅನ್ನ ಸಪ್ಲೈ ಮಾಡ್ತೀವಿ ಅಷ್ಟೇ, ದಯವಿಟ್ಟು ನಮ್ಮನ್ನ ಬಿಟ್ಟು ಬಿಡಿ, ಇನ್ ಮುಂದೆ ಯಾವುದೇ ಕಾರಣಕ್ಕೂ ಈ ರೀತಿಯ ಕೆಲಸವನ್ನ ಮಾಡೋದಿಲ್ಲ ಅಂತ ಬೇಡಿಕೊಳ್ತಾರೆ. ಆಗ ಅಲ್ಲಿದ್ದ ಬೇರೆ ಪೊಲೀಸರು, ಸರ್, ಯಾವುದೇ ಕಾರಣಕ್ಕೂ ಇವರನ್ನ ಬಿಡಬೇಡಿ, ಈ ಹಿಂದೆ ಅರೆಸ್ಟ್ ಆದಾಗ್ಲೂ ಕೂಡ ಇದೇ ರೀತಿ ಹೇಳಿ ಮತ್ತೆ ಅದೇ ಕೆಲಸವನ್ನ ಕಂಟಿನ್ಯೂ ಮಾಡ್ತಿದ್ದಾರೆ. ಆದ್ರೆ ಶಿವ ಮಾತ್ರ ನಗುತ್ತಲೇ ಅವರಿಗೆ ವಾರ್ನ್ ಮಾಡಿ ಬಿಟ್ಟು ಕಳಿಸ್ತಾನೆ. ಅದನ್ನ ನೋಡಿ ಆಶ್ಚರ್ಯ ಆದ ಬೇರೆ ಪೊಲೀಸರು, ಸರ್, ಅವರನ್ನಕ್ಕೆ ಬಿಟ್ಟು ಕಳಿಸಿದ್ರಿ ಅಂತ ಕೇಳ್ತಾರೆ. ಅದಕ್ಕೆ ಶಿವ ನಗುತ್ತಲೇ, ಇವರನ್ನ ಅರೆಸ್ಟ್ ಮಾಡಿದ್ರೆ ಈ ಡ್ರಗ್ಸ್ ದಂಧೆ ಸ್ಟಾಪ್ ಆಗುತ್ತೆ ಅಂತ ಅಂದುಕೊಂಡಿದ್ದೀರಾ? ಯಾವುದೇ ಕಾರಣಕ್ಕೂ ಆ ಬಿಸ್ನೆಸ್ ಸ್ಟಾಪ್ ಆಗೋದಿಲ್ಲ. ಯಾಕಂದ್ರೆ ಈ ಮೂವರು ಕೇವಲ ಕೆಲಸ ಮಾಡೋರಷ್ಟೇ, ಇವರ ಹಿಂದೆ ತುಂಬಾನೇ ದೊಡ್ಡ ದೊಡ್ಡ ವ್ಯಕ್ತಿಗಳ ಇನ್ಫ್ಲೂಯೆನ್ಸ್ ಇರುತ್ತೆ. ಜೊತೆಗೆ ನನಗೆ ಇನ್ನು 2-3 ದಿನಗಳಲ್ಲಿ ಬೇರೆ ಸ್ಟೇಷನ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಹೀಗಿರುವಾಗ ನನಗೆ ಈ ತಲೆನೋವೆಲ್ಲ ಬೇಡ ಅಂತ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ 3 ದಿನಗಳ ನಂತರ ಶಿವಾಗೆ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಶಿವ ಆ ಊರಲ್ಲಿ ವಾಸ ಮಾಡೋದಕ್ಕೆ ಒಂದು ಬಾಡಿಗೆ ಮನೆಯನ್ನ ಹುಡುಕ್ತಿರುವಾಗ ಚಿತ್ರದ ಮೊದಲ ಸೀನ್ ಅಲ್ಲಿ ನಾವು ನೋಡಿದ್ದ ಅದೇ ಹಾಂಟೆಡ್ ಮನೆಗೆ ಮನೆಯ ಬ್ರೋಕರ್ ಕರೆದುಕೊಂಡು ಬರ್ತಾನೆ. ಆ ಬ್ರೋಕರ್ ಶಿವಾಗೆ ಮನೆಯನ್ನೆಲ್ಲ ತೋರಿಸ್ತಾನೆ. ಆದ್ರೆ ಒಂದು ರೂಮ್ ಅನ್ನ ಮಾತ್ರ ಓಪನ್ ಮಾಡೋದಕ್ಕೆ ತುಂಬಾನೇ ಹೆದರಿಕೊಳ್ತಿರ್ತಾನೆ. ಶಿವ ಕ್ಯಾಶುಯಲ್ ಆಗಿ ಆ ರೂಮ್ ನ ಒಳಗಡೆ ಬಂದು ನೋಡಿದಾಗ ಅಲ್ಲಿ ಒಂದು ಟೈಲರ್ ಮಷಿನ್ ಇರೋದನ್ನ ನೋಡ್ತಾನೆ. ಯಾರ್ದಿದೋ ಇಲ್ಲಾಕಿದೆ ಅಂತ ವಿಚಾರಿಸ್ತಾನೆ. ಸರ್, ಮುಂಚೆ ಈ ಮನೆಯಲ್ಲಿ ವಾಸ ಮಾಡ್ತಿದ್ದ ಫ್ಯಾಮಿಲಿಯವರು ಅರ್ಜೆಂಟ್ ನಲ್ಲಿ ಈ ಟೈಲರ್ ಮಷಿನ್ ಅನ್ನ ಇಲ್ಲೇ ಬಿಟ್ಟು ಹೋಗಿದ್ದಾರೆ ಅಂತ ಅನ್ನಿಸ್ತಿದೆ, ನಿಮಗಿದು ಯೂಸ್ ಇಲ್ಲ ಅಂದ್ರೆ ತಕ್ಷಣ ಡಿಸ್ಪೋಸ್ ಮಾಡಿಸ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಶಿವ ಹೇಳ್ತಾನೆ, ಬೇಡ ಬೇಡ, ಈ ಟೈಲರ್ ಮಷಿನ್ ಇಲ್ಲೇ ಇರ್ಲಿ, ನನ್ನ ಹೆಂಡತಿ ಮೀನಾ ಇತ್ತೀಚೆಗೆ ಟೈಲರಿಂಗ್ ಕಲಿಬೇಕು ಅಂತ ಹೇಳ್ತಿದ್ಲು, ಅವಳಿಗೆ ಈ ಮಷಿನ್ ಯೂಸ್ ಆಗ್ಬಹುದು, ನನಗೆ ಈ ಮನೆ ತುಂಬಾನೇ ಇಷ್ಟ ಆಯ್ತು ಅಂತ ಅಡ್ವಾನ್ಸ್ ಅನ್ನ ಕೂಡ ಕೊಡ್ತಾನೆ. ಶಿವ ಅಲ್ಲಿಂದ ಹೋಗ್ತಿದ್ದ ಹಾಗೆ ಮನೆಯ ಒಳಗಡೆಯಿಂದ ಏನೋ ಒಂದು ವಿಚಿತ್ರವಾದ ಶಬ್ದ ಬರುತ್ತೆ. ಆ ಶಬ್ದ ಕೇಳಿದ ಆ ಬ್ರೋಕರ್ ಹೆದರಿಕೊಂಡು ತಕ್ಷಣ ಅಲ್ಲಿಂದ ಓಡಿ ಹೋಗ್ತಾನೆ. ಈ ಕಡೆ ತಮ್ಮ ಊರಿನ ಸ್ಟೇಷನ್ಗೆ ಹೊಸದಾಗಿ ಟ್ರಾನ್ಸ್ಫರ್ ಆಗಿ ಬಂದಿರುವ ಶಿವಾಗೆ ಸಬ್ ಇನ್ಸ್ಪೆಕ್ಟರ್ ರಮೇಶ್ ವೆಲ್ಕಮ್ ಮಾಡ್ತಾನೆ. ನಂತರ ಎಲ್ಲರನ್ನ ಪರಿಚಯ ಮಾಡಿಸಿ, ಸರ್, ನಿಮಗೆ ವಾಸ ಮಾಡೋದಕ್ಕೆ ಬಾಡಿಗೆ ಮನೆ ಸಿಕ್ತಾ ಅಂತ ವಿಚಾರಿಸ್ತಾನೆ. ಅದಕ್ಕೆ ಶಿವ ಈಗ ತಾನೆ ತಾನು ಅಡ್ವಾನ್ಸ್ ಕೊಟ್ಟು ಬಂದಿರುವ ಆ ಮನೆಯ ಬಗ್ಗೆ ಹೇಳ್ತಾನೆ. ಶಿವ ಅದೇ ಮನೆಗೆ ಬಾಡಿಗೆಗೆ ಹೋಗ್ತಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ರಮೇಶ್ಗೆ ಶಾಕ್ ಆಗುತ್ತೆ. ಹೀಗೆ ಇಬ್ಬರು ಮಾತನಾಡ್ತಿರುವಾಗ ಆ ಊರಿನ ಒಂದು ಮನೆಯಲ್ಲಿ ಕಳ್ಳತನ ಆಗಿದೆ ಅಂತ ಗೊತ್ತಾಗಿ ತಕ್ಷಣ ಅಲ್ಲಿಗೆ ಹೋಗ್ತಾರೆ. ಮನೆಯ ಓನರ್ ನನ್ನ ವಿಚಾರಿಸಿ ಎಲ್ಲ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡಿಕೊಳ್ತಾರೆ. ಮತ್ತೊಂದು ಕಡೆ ಶಿವ ಈ ಹಿಂದೆ ವಾಸ ಮಾಡ್ತಿದ್ದ ಆ ಮನೆಯಿಂದ ಈಗ ತಾವು ಹೋಗ್ತಿರುವ ಆ ಮನೆಗೆ ಐಟಮ್ಸ್ ಗಳನ್ನ ಶಿಫ್ಟ್ ಮಾಡಿಸೋದಕ್ಕೆ ಆ ಬ್ರೋಕರ್ಗೆ ಹೇಳಿರ್ತಾನೆ. ಹೀಗೆ ಐಟಮ್ಸ್ ಗಳನ್ನ ಇಡೋದಕ್ಕೆ ಅಂತ ಇಬ್ಬರು ಕೆಲಸಗಾರರು ಮನೆಯ ಒಳಗಡೆ ಹೋಗಿದ್ದಾಗ ಆ ಟೈಲರ್ ಮಷಿನ್ ಇದ್ದ ರೂಮ್ ನಿಂದ ಏನೋ ಶಬ್ದ ಬರುತ್ತೆ. ತಕ್ಷಣ ಆ ರೂಮ್ ನ ಬಳಿ ಹೋಗಿ ಚೆಕ್ ಮಾಡಿದಾಗ ಶಾಕಿಂಗ್ಲಿ ಆ ಟೈಲರ್ ಮಷಿನ್ ನ ಬಳಿ ತಾಯಿ ಹಾಗೂ ಮಗಳ ಆತ್ಮಗಳು ಇರೋದನ್ನ ನೋಡ್ತಾರೆ. ತುಂಬಾನೇ ಹೆದರಿಕೊಂಡ ಆ ಇಬ್ಬರು ಕೆಲಸಗಾರರು ತಕ್ಷಣವೇ ಕಿರುಚುತ್ತಾ ಅಲ್ಲಿಂದ ಓಡಿ ಹೋಗ್ತಾರೆ. ಅವರಿಬ್ಬರು ಓಡಿ ಹೋಗಿದ್ದನ್ನ ನೋಡಿದ
ಆ ಬ್ರೋಕರ್ ಕೂಡ ಹೆದರಿಕೊಂಡು ತಕ್ಷಣ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಆದ್ರೆ ಆ ಮನೆ ಹಾಂಟೆಡ್ ಆಗಿದೆ ಅನ್ನುವ ವಿಷಯ ಗೊತ್ತಿಲ್ಲದೆ ಶಿವ ತನ್ನ ಹೆಂಡತಿ ಮೀನಾ ಹಾಗೂ ಮಗಳು ದೀಪಾಳನ್ನ ಕರೆದುಕೊಂಡು ಆ ಮನೆಗೆ ಶಿಫ್ಟ್ ಆಗ್ತಾನೆ. ಆ ಮನೆಯ ಸುತ್ತಮುತ್ತ ಫಾರೆಸ್ಟ್ ಇದ್ದ ಕಾರಣ ಮೀನಾ ಹಾಗೂ ದೀಪಾಗೆ ಆ ಮನೆ ತುಂಬಾನೇ ಇಷ್ಟ ಆಗುತ್ತೆ. ಹೀಗೆ ಮನೆಯ ಐಟಮ್ಸ್ ಗಳನ್ನ ಜೋಡಿಸ್ತಾ ಶಿವ ಹಾಗೂ ಮೀನಾ ಬ್ಯುಸಿಯಾಗಿದ್ರೆ ಇವಳ ಮಗಳು ದೀಪಾ ಆ ಟೈಲರ್ ಮಷೀನ್ ಇದ್ದ ರೂಮ್ ನ ಒಳಗಡೆ ಹೋಗಿ ಬಿಡ್ತಾಳೆ. ಅಲ್ಲಿ ಮತ್ತೊಬ್ಬಳು ಚಿಕ್ಕ ಹುಡುಗಿಯ ಶಬ್ದ ಕೇಳಿ ಹೆದರಿಕೊಂಡು ತಕ್ಷಣ ಹೊರಗಡೆ ಓಡಿ ಬರ್ತಾಳೆ. ಈಗ ಶಿವಗೆ 2 ದಿನ ರಜೆ ಇದ್ದ ಕಾರಣ ಆ ಊರಿನ ಸುತ್ತಮುತ್ತ ಇರುವ ಪ್ಲೇಸ್ ಗಳನ್ನ ಸುತ್ತಾಡೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ 2 ದಿನಗಳ ನಂತರ ಶಿವ ರೆಡಿಯಾಗಿ ಸ್ಟೇಷನ್ಗೆ ಹೋಗ್ತಿದ್ದಾಗ ಇವನ ಚಿಕ್ಕ ಮಗಳು ಅಪ್ಪ ಆಟ ಆಡೋದಕ್ಕೆ ನನಗೊಂದು ಬಾಲ್ ಬೇಕು ಅಂತ ಕೇಳ್ತಾಳೆ. ಅದಕ್ಕೆ ಶಿವ ಸರಿ ಬಾಲ್ ಏನೋ ತಂದು ಕೊಡ್ತೀನಿ, ಆದ್ರೆ ಯಾರ ಜೊತೆ ಆಟವಾಡ್ತೀಯ ಅಂತ ಕೇಳ್ತಾನೆ. ಅದಕ್ಕೆ ಆ ಚಿಕ್ಕ ಮಗು ದೀಪ ನಗುತ್ತಾ ಮನೆಯ ಒಳಗಡೆ ನನಗೊಬ್ಬಳು ಫ್ರೆಂಡ್ ಇದ್ದಾಳೆ, ಅವಳ ಜೊತೆ ಆಟವಾಡ್ತೀನಿ ಅಂತ ಹೇಳ್ತಾಳೆ. ಶಿವಗೆ ತನ್ನ ಮಗಳು ಯಾರ ಬಗ್ಗೆ ಮಾತನಾಡ್ತಿದ್ದಾಳೆ ಅನ್ನೋದು ಗೊತ್ತಾಗದೆ ಅದನ್ನ ಇಗ್ನೋರ್ ಮಾಡಿ ಸ್ಟೇಷನ್ಗೆ ಹೊರಟು ಬರ್ತಾನೆ. ಸ್ಟೇಷನ್ಗೆ ಬಂದು ನೋಡಿದಾಗ 2 ದಿನಗಳ ಹಿಂದೆ ಆ ಊರಲ್ಲಿ ಒಂದು ಮನೆಯಲ್ಲಿ ಕಳ್ಳತನ ಆಗಿತ್ತಲ್ವಾ. ರಮೇಶ್ ಆ ಮನೆಯಲ್ಲಿ ಕಳ್ಳತನ ಮಾಡಿದ್ದ 2 ಕಳ್ಳರನ್ನ ಅರೆಸ್ಟ್ ಮಾಡಿರ್ತಾನೆ. ಆದ್ರೆ ಟ್ವಿಸ್ಟ್ ಏನಂದ್ರೆ ಆ ಕಳ್ಳರು ಶಿವನ ಮನೆ ಲಾಕ್ ಆಗಿರೋದನ್ನ ನೋಡಿ ಆ ಮನೆಯ ಒಳಗಡೆ ಯಾರು ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ಕಳ್ಳತನ ಮಾಡೋದಕ್ಕೆ ಹೋಗಿರ್ತಾರೆ. ಆಗ ಶಿವ ಸರ್ ವೆಕೇಶನ್ ಇಂದ ವಾಪಸ್ ಬಂದಿದ್ದಾರ ಅಂತ ನೋಡೋದಕ್ಕೆ ಬಂದಿದ್ದ ರಮೇಶ್ ಆ ಕಳ್ಳರನ್ನ ಅರೆಸ್ಟ್ ಮಾಡಿರ್ತಾನೆ. ಈಗ ಶಿವ ಕೂಡ ಸಿಟ್ಟಾಗಿ ಅವರಿಬ್ಬರಿಗೆ ಸರಿಯಾಗಿ ಹೊಡೆದಾಗ ಶಿವ ಶಾಕ್ ಆಗುವ ಒಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾರೆ. ಸರ್, ಅದು ಪೊಲೀಸ್ ಆಫೀಸರ್ ವಾಸ ಮಾಡ್ತಿರುವ ಮನೆ ಅಂತ ಗೊತ್ತಿಲ್ಲದೆ ಕಳ್ಳತನ ಮಾಡೋದಕ್ಕೆ ಹೋಗಿದ್ವಿ. ಆದ್ರೆ ಮನೆಯ ಒಳಗಡೆ ಏನಾದ್ರೂ ಸಿಗುತ್ತಾ ಅಂತ ಚೆಕ್ ಮಾಡ್ತಿದ್ದಾಗ ಅಲ್ಲೇ ಇದ್ದ ಒಂದು ರೂಮ್ ನಿಂದ ಶಬ್ದ ಬಂತು. ಇಬ್ಬರಿಗೂ ಶಾಕ್ ಆಗಿ ಆ ಶಬ್ದ ಎಲ್ಲಿಂದ ಬರ್ತಿದೆ ಅಂತ ರೂಮ್ ಗೆ ಹೋಗಿ ನೋಡಿದ್ರೆ ಅಲ್ಲಿದ್ದ ಟೈಲರ್ ಮಷೀನ್ ಆಟೋಮೆಟಿಕ್ ಆಗಿ ಓಡ್ತಿತ್ತು. ಈ ಕಡೆ ತಿರುಗಿ ಆ ಕಡೆ ತಿರುಗೋಷ್ಟರಲ್ಲಿ ಶಾಕಿಂಗ್ಲಿ ಆ ಮಷೀನ್ ಮುಂದೆ 2 ತಾಯಿ ಹಾಗೂ ಮಗಳ ದೆವ್ವಗಳು ಪ್ರತ್ಯಕ್ಷ ಆಗಿದ್ವು. ಅವೆರಡು ಕೂಡ ಪ್ರೇತಾತ್ಮಗಳು ಅಂತ ಗೊತ್ತಾಗ್ತಿದ್ದ ಹಾಗೆ ನಾವಿಬ್ಬರು ಹೆದರಿಕೊಂಡು ತಕ್ಷಣ ಹೊರಗಡೆ ಓಡಿ ಬಂದ್ವಿ. ಆಗ ಅಲ್ಲಿಗೆ ಬಂದ ಸಬ್ ಇನ್ಸ್ಪೆಕ್ಟರ್ ನಮ್ಮನ್ನ ಅರೆಸ್ಟ್ ಮಾಡಿದ್ರು ಸರ್ ಅಂತ ಹೇಳ್ತಾರೆ. ಮುಂದುವರೆದು ಸರ್ 2 ವರ್ಷಗಳ ಹಿಂದೆ ಕೂಡ ಆ ಮನೆಗೆ ಕಳ್ಳತನ ಮಾಡೋದಕ್ಕೆ ಅಂತ ಹೋಗಿದ್ವಿ. ಆದ್ರೆ ಇನ್ನೇನೋ ಒಳಗಡೆ ಹೋಗ್ಬೇಕು ಅನ್ನುವಾಗ ಆ ಮನೆಯಿಂದ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡಿದ್ದ ಒಬ್ಬ ವ್ಯಕ್ತಿ ಹೊರಗಡೆ ಓಡಿ ಬಂದ. ಅದಾಗೆ ಮರುದಿನ ಬೆಳಿಗ್ಗೆ ನೋಡಿದ್ರೆ ಆ ಮನೆಯಲ್ಲಿ ವಾಸ ಮಾಡ್ತಿದ್ದ ತಾಯಿ ಹಾಗೂ ಮಗಳನ್ನ ಯಾರೋ ಕೊಲೆ ಮಾಡಿದ್ದಾರೆ ಅಂತ ನ್ಯೂಸ್ ಬಂತು. ಈಗ ಈ ಕಳ್ಳರ ಮಾತುಗಳನ್ನ ಕೇಳಿದ ಶಿವಗೆ ಒಬ್ಬೊಬ್ಬರು ಆ ಮನೆಯ ಬಗ್ಗೆ ಹೇಳಿದಾಗ ಕೊಡ್ತಿದ್ದ ರಿಯಾಕ್ಷನ್ ಗಳು ನೆನಪಾಗುತ್ತೆ. ಒಂದು ವೇಳೆ ಈ ಕಳ್ಳರು ಹೇಳ್ತಿರುವ ಹಾಗೆ ನಾವೀಗ ವಾಸ ಮಾಡ್ತಿರುವ ಆ ಮನೆಯಲ್ಲಿ ನಿಜವಾಗಿಯೂ ಪ್ರೇತಾತ್ಮಗಳು ಇರ್ಬೋದಾ ಅಂತ ಭಯ ಶುರುವಾಗುತ್ತೆ. ಇದನ್ನೇ ಯೋಚನೆ ಮಾಡ್ತಾ ಆ ದಿನ ಸಾಯಂಕಾಲ ಕೆಲಸ ಮುಗಿಸಿಕೊಂಡು ಮನೆಗೆ ವಾಪಸ್ ಹೋದಾಗ ಇವನ ಮಗಳು ಯಾರದ ಜೊತೆ ಮಾತನಾಡ್ತಿರೋದನ್ನ ನೋಡ್ತಾನೆ. ಮೋಸ್ಟ್ಲಿ ಮನೆಗೆ ಯಾರಾದ್ರೂ ಬಂದಿರಬಹುದು ಅಂತ ಹತ್ತಿರ ಹೋಗಿ ನೋಡಿದ್ರೆ ಇವನ ಮಗಳು ಯಾರೋ ಇದ್ದಾರೆ ಅನ್ನೋ ರೀತಿ ಒಬ್ಬೊಬ್ಬಳೆ ಮಾತನಾಡ್ತಿರ್ತಾಳೆ. ಶಿವಗೆ ಶಾಕ್ ಆಗಿ ತನ್ನ ಮಗಳಿಗೆ ಯಾರ ಜೊತೆ ಮಾತನಾಡ್ತಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಆ ಚಿಕ್ಕ ಹುಡುಗಿ ದೀಪ ನಗುತ್ತಾ ಅಪ್ಪ ನನಗೊಬ್ಬಳು ಫ್ರೆಂಡ್ ಇದ್ದಾಳೆ ಅಂತ ಹೇಳ್ತಿದ್ದೆ ಅಲ್ವಾ, ಇವಳೆ ನನ್ನ ಫ್ರೆಂಡ್ ಅಂತ ಗೋಡೆಯ ಕಡೆ ತೋರಿಸ್ತಾಳೆ. ಶಿವ ಸುತ್ತಮುತ್ತ ನೋಡ್ತಾನೆ, ಆದ್ರೆ ಇವನಿಗೆ ಅಲ್ಯಾರು ಕೂಡ ಕಾಣಿಸೋದೇ ಇಲ್ಲ. ತಕ್ಷಣ ಕಿಚನ್ ನಲ್ಲಿದ್ದ ತನ್ನ ಹೆಂಡತಿ ಬಳಿ ಬಂದು ನಡೆದದ್ದನ್ನೆಲ್ಲ ಹೇಳ್ತಾನೆ. ಅದಕ್ಕೆ ಮೀನಾ ಹೇಳೋದೇನಂದ್ರೆ ರೀ ಅವಳಿನ್ನೋ ಚಿಕ್ಕ ಹುಡುಗಿ, ಇಮ್ಯಾಜಿನೇಷನ್ ನಲ್ಲಿ ನನಗೆ ಯಾರೋ ಫ್ರೆಂಡ್ ಇದ್ದಾರೆ ಅಂದುಕೊಂಡು ಆಟವಾಡ್ತಿರ್ಬೋದು, ಅದರ ಬಗ್ಗೆ ನೀವೇನೋ ತಲೆ ಕೆಡಿಸಿಕೊಳ್ಬೇಡಿ ಅಂತ ಧೈರ್ಯ ಹೇಳ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಆ ದಿನ ರಾತ್ರಿ ಶಿವ ಹಾಗೂ ಮೀನಾ ಹಾಲ್ ನಲ್ಲಿದ್ರೆ ದೀಪ ಒಬ್ಬಳೆ ರೂಮ್ ನ ಕಡೆ ನಡೆದುಕೊಂಡು ಹೋಗ್ತಿರೋದನ್ನ ನೋಡ್ತಾನೆ. ತಕ್ಷಣ ಆಕೆಯನ್ನೇ ಫಾಲೋ ಮಾಡ್ತಾ ಹೋದಾಗ ರೂಮ್ ನ ಒಳಗಡೆ ಇದ್ದ ಒಬ್ಬಳು ಮಹಿಳೆ ದೀಪಾಳ ಜೊತೆ ಮಾತನಾಡ್ತಿರೋದನ್ನ ನೋಡಿ ಒಂದೇ ಸರಿ ಶಾಕ್ ಆಗಿ ಬಿಡ್ತಾನೆ. ಹೆದರಿಕೊಂಡ ಶಿವ ಇದ್ದಕ್ಕಿದ್ದ ಹಾಗೆ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾನೆ. ಮರುದಿನ ಬೆಳಿಗ್ಗೆ ಇವನಿಗೆ ಎಚ್ಚರವಾದಾಗ ನಿನ್ನೆ ನಡೆದದ್ದು ನಿಜನೋ ಕನ್ಸೋ ಅಂತ ಕನ್ಫ್ಯೂಷನ್ ಶುರುವಾಗಿರುತ್ತೆ. ತಕ್ಷಣ ಸ್ಟೇಷನ್ಗೆ ಹೊರಟು ಬಂದು ರಮೇಶ್ ನನ್ನ ಮೀಟ್ ಮಾಡ್ತಾನೆ. ಆ ಕಳ್ಳರು ಈ ಹಿಂದೆ ಆ ಮನೆಯಲ್ಲಿ ಒಬ್ಬಳು ತಾಯಿ ಹಾಗೂ ಮಗಳ ಕೊಲೆಯಾಗಿತ್ತು ಅಂತ ಹೇಳಿದ್ರಲ್ವಾ, ಅಷ್ಟಕ್ಕೂ ಅವರಿಬ್ಬರು ಯಾರು, ಅವರಿಗೆ ಏನಾಗಿತ್ತು ಅಂತ ವಿಚಾರಿಸ್ತಾನೆ. ಅದಕ್ಕೆ ರಮೇಶ್ ಹೇಳ್ತಾನೆ, ಸರ್ ಆ ತಾಯಿ ಮಗಳಿಗೆ ಎಕ್ಸಾಕ್ಟ್ ಆಗಿ ಏನಾಗಿತ್ತು ಅಂತ ಗೊತ್ತಿಲ್ಲ, ಯಾಕಂದ್ರೆ ಆಗ ನಾನಿನ್ನೋ ಸಬ್ ಇನ್ಸ್ಪೆಕ್ಟರ್ ಆಗಿರ್ಲಿಲ್ಲ, ನಾನು ಟ್ರೈನಿಂಗ್ ನಲ್ಲಿದ್ದೆ. ಆದ್ರೆ ಆ ಸಮಯದಲ್ಲಿ ನನ್ನ ತಂದೆ ಇದೇ ಸ್ಟೇಷನ್ ಅಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಿದ್ರು. ಅವರನ್ನ ಮೀಟ್ ಮಾಡಿದ್ರೆ ಏನಾದ್ರೂ ಇನ್ಫಾರ್ಮೇಶನ್ ಸಿಗ್ಬಹುದು ಅಂತ ಶಿವನನ್ನ ತಕ್ಷಣ ತನ್ನ ಮನೆಗೆ ಕರೆದುಕೊಂಡು ಹೋಗ್ತಾನೆ. ರಮೇಶ್ನ ತಂದೆಯನ್ನ ವಿಚಾರಿಸಿದಾಗ ಅವರು ಹೇಳೋದೇನಂದ್ರೆ, ಸರ್ 2 ವರ್ಷಗಳ ಹಿಂದೆ ನೀವೀಗ ವಾಸ ಮಾಡ್ತಿರುವ ಆ ಮನೆಯಲ್ಲಿ ಗಾಯತ್ರಿ ಹಾಗೂ ಅವಳ ಮಗಳು ವಾಸ ಮಾಡ್ತಿದ್ರು. ಆಗ ಕೆಲವು ದಿನಗಳ ಹಿಂದೆ ತಾನೆ ಗಾಯತ್ರಿ ಗಂಡ ಒಂದು ರೋಡ್ ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋಗಿದ್ದ. ಅದಾಗೆ ಕೆಲವು ದಿನಗಳ ನಂತರ ಏನಾಯ್ತೋ ಗೊತ್ತಿಲ್ಲ, ಶಾಕಿಂಗ್ಲಿ ಒಂದು ದಿನ ರಾತ್ರಿ ಒಬ್ಬ ಕಿಲ್ಲರ್ ಅವರ ಮನೆಗೆ ನುಗ್ಗಿ ಗಾಯತ್ರಿಯನ್ನ ಹಾಗೂ ಅವಳ ಮಗಳನ್ನ ತುಂಬಾನೇ ಭೀಕರವಾಗಿ ಕೊಲೆ ಮಾಡಿದ್ದ. ಆಗ ಈ ಸ್ಟೇಷನ್ ನ ಇನ್ಸ್ಪೆಕ್ಟರ್ ಆಗಿದ್ದ ಕುಮಾರ್
ತಕ್ಷಣ ಇನ್ವೆಸ್ಟಿಗೇಷನ್ ಅನ್ನ ಸ್ಟಾರ್ಟ್ ಮಾಡಿಕೊಂಡ್ರು. ಆದ್ರೆ 2 ವರ್ಷ ಇನ್ವೆಸ್ಟಿಗೇಷನ್ ನಡೆದ್ರು ಕೂಡ ಅವರಿಗೆ ಕಿಲ್ಲರ್ ಯಾರು ಅಂತಾನೆ ಗೊತ್ತಾಗ್ಲಿಲ್ಲ. ಅಷ್ಟರಲ್ಲೇ ನಾನು ಕೂಡ ಡಿಪಾರ್ಟ್ಮೆಂಟ್ ನಿಂದ ರಿಟೈರ್ಡ್ ಆದೆ. ಈಗ ಆ ಕೇಸ್ ಏನಾಯ್ತೋ ಗೊತ್ತಿಲ್ಲ ಸರ್ ಅಂತ ಹೇಳ್ತಾರೆ. ಸರ್, ಅಮ್ಮನಿಯಲ್ಲಿ ಕೊಲೆಗಳು ನಡೆದ ನಂತರ ಅಮ್ಮನಿಯಲ್ಲಿ ಕೊಲೆಯಾಗಿದ್ದ ತಾಯಿ ಹಾಗೂ ಮಗಳು ಪ್ರೇತಾತ್ಮ ಆಗಿ ಅದೇ ಮನೆಯಲ್ಲಿ ಸುತ್ತಾಡ್ತಿದ್ದಾರೆ ಅಂತ ಊರಿನ ಜನಗಳು ಮಾತನಾಡಿಕೊಳ್ತಿದ್ದಾರೆ. ನೀವು ಅಮ್ಮನೆಗೆ ಬರೋದಕ್ಕೂ ಮುಂಚೆ ಅಮ್ಮನಿಯಲ್ಲಿ ಮತ್ತೊಂದು ಫ್ಯಾಮಿಲಿ ವಾಸ ಮಾಡ್ತಿತ್ತು. ಆದ್ರೆ ಒಂದು ರಾತ್ರಿ ಅಮ್ಮನಿಯಲ್ಲಿ ಪ್ರೇತಾತ್ಮಗಳಿವೆ ಅಂತ ಆ ಫ್ಯಾಮಿಲಿಯವರು ಹೆದರಿಕೊಂಡು ರಾತ್ರೋರಾತ್ರಿ ಮನೆಯನ್ನ ಖಾಲಿ ಮಾಡಿಕೊಂಡು ಹೊರಟು ಹೋದ್ರು. ಈಗ ರಮೇಶ್ನ ತಂದೆ ಹೇಳಿದ ಮಾತುಗಳನ್ನ ಕೇಳಿದ ಶಿವಾಗೆ ಮತ್ತಷ್ಟು ಹೆದರಿಕೆಯಾಗೋದಕ್ಕೆ ಶುರುವಾಗುತ್ತೆ. ಅದೇ ಸಮಯಕ್ಕೆ ಈ ಕಡೆ ಮನೆಯಲ್ಲಿ ಮೀನಾ ಕಸ ಗುಡಿಸುತ್ತಾ ಆ ರೂಮ್ಗೆ ಬಂದು ನೋಡಿದಾಗ ಆ ಟೈಲರ್ ಮಷೀನ್ ಆಟೋಮೆಟಿಕ್ ಆಗಿ ರನ್ ಆಗ್ತಿರೋದನ್ನ ನೋಡ್ತಾಳೆ. ಆಗ ಇದ್ದಕ್ಕಿದ್ದ ಹಾಗೆ ಒಬ್ಬಳು ಚಿಕ್ಕ ಹುಡುಗಿ ಇವಳ ಮಗಳ ಬಾಲ್ನ ಜೊತೆ ಆಟವಾಡ್ತಾ ಈಕೆ ಕಡೆಗೇನೆ ಓಡಿ ಬರ್ತಾಳೆ. ಅದನ್ನ ನೋಡಿ ಬೆಚ್ಚಿ ಬಿದ್ದ ಮೀನಾ ತಕ್ಷಣ ಕಿರುಚುತ್ತಾ ಮನೆಯಿಂದ ಹೊರಗಡೆ ಓಡಿ ಬರ್ತಾಳೆ. ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಮತ್ತೊಂದು ಕಡೆ ಶಿವ ಹಾಗೂ ರಮೇಶ್ ಈ ಹಿಂದೆ ಅಮ್ಮನಿಯಲ್ಲಿ ವಾಸ ಮಾಡ್ತಿದ್ದ ಫ್ಯಾಮಿಲಿಯವರು ಅಮ್ಮನಿಯಲ್ಲಿ ದೆವ್ವ ಇದೆ ಅಂತ ಒಬ್ಬರು ಫಾದರ್ ಬಳಿ ಹೋಗಿದ್ರು ಅಂತ ಗೊತ್ತಾಗಿ ಅಲ್ಲಿಗೆ ಬರ್ತಾರೆ. ಫಾದರ್ ನನ್ನ ವಿಚಾರಿಸಿದಾಗ, ಸರ್, ಅಮ್ಮನಿಯಲ್ಲಿ ದೆವ್ವ ಇದೆ ಅಂತ ಒಂದು ಫ್ಯಾಮಿಲಿಯವರು ನನ್ನನ್ನ ಹುಡುಕಿಕೊಂಡು ಬಂದಿದ್ದು ನಿಜಾನೇ. ನಾನು ಸರಿ ಅಂತ ಮರುದಿನ ಬೆಳಗ್ಗೆ ಹೋಗಿ ನೋಡಿದ್ರೆ ಆ ಫ್ಯಾಮಿಲಿಯವರು ಹಿಂದಿನ ದಿನ ರಾತ್ರಿನೇ ಮನೆಯನ್ನ ಖಾಲಿ ಮಾಡಿಕೊಂಡು ಹೊರಟೋಗಿದ್ರಂತೆ. ಸರ್, ಈಗಲೂ ಕೂಡ ಅಮ್ಮನಿಯಲ್ಲಿ ಏನಾದ್ರೂ ತೊಂದರೆ ಆಗ್ತಿದ್ಯಾ ಅಂತ ವಿಚಾರಿಸಿದಾಗ ಶಿವ ಮೊದಲಿನಿಂದ ನಡೆದದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಅದಕ್ಕೆ ಆ ಫಾದರ್, ನನ್ನ ಬಳಿ ಬಂದವರೆಲ್ಲ ಆ ಮನೆಯ ಒಳಗಡೆ ಇರುವ ಟೈಲರ್ ಮಷೀನ್ ಹಾಂಟೆಡ್ ಅಂತಾನೆ ಹೇಳ್ತಿದ್ದಾರೆ. ಸರ್, ನೀವೊಂದು ಕೆಲಸ ಮಾಡಿ, ಮೊದಲಿಗೆ ಆ ಟೈಲರ್ ಮಷೀನ್ ಅನ್ನ ಡಿಸ್ಪೋಸ್ ಮಾಡಿ. ಸರಿ ಅಂತ ಆ ದಿನ ರಾತ್ರಿ ರಮೇಶ್ ಹಾಗೂ ಶಿವ, ಮೀನಾ ಹಾಗೂ ದೀಪ ಮಲಗಿದ ನಂತರ ಆ ಟೈಲರ್ ಮಷೀನ್ ಅನ್ನ ಹೊರಗಡೆ ತೆಗೆದುಕೊಂಡು ಬರ್ತಾರೆ. ಇದನ್ನ ಎಲ್ಲಿ ಡಿಸ್ಪೋಸ್ ಮಾಡೋದು ಅಂತ ಮಾತನಾಡ್ತಾ ಪಕ್ಕಕ್ಕೆ ಬಂದು ಸಿಗರೆಟ್ ಸೇದುತ್ತಾ ಹಿಂದಕ್ಕೆ ತಿರುಗಿ ನೋಡಿದ್ರೆ ಶಾಕಿಂಗ್ಲಿ ಆ ಮಷೀನ್ ಅಲ್ಲಿಂದ ಮಾಯ ಆಗಿರುತ್ತೆ. ಅದೇ ಸಮಯಕ್ಕೆ ಮತ್ತೆ ಮನೆಯ ಒಳಗಡೆ ಇದ್ದ ರೂಮ್ ನಿಂದ ಆ ಟೈಲರ್ ಮಷೀನ್ ಓಡ್ತಿರುವ ಶಬ್ದ ಬರುತ್ತೆ. ಇಬ್ಬರು ಹೆದರಿಕೊಳ್ಳುತ್ತಲೇ ಮನೆಯ ಒಳಗಡೆ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಆ ಟೈಲರ್ ಮಷೀನ್ ಮತ್ತೆ ಆ ರೂಮ್ ನ ಒಳಗಡೆ ಪ್ರತ್ಯಕ್ಷ ಆಗಿರುತ್ತೆ. ತಾವೇ ಕೈಯಾರ ಹೊರಗಡೆ ತೆಗೆದುಕೊಂಡು ಹೋಗಿದ್ದ ಈ ಮಷೀನ್ ಒಳಗಡೆ ಹೇಗೆ ಬಂತು ಅಂತ ಇಬ್ಬರಿಗೂ ಮತ್ತಷ್ಟು ಹೆದರಿಕೆ ಆಗುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಮತ್ತೆ ಆ ಫಾದರ್ ನನ್ನ ಮೀಟ್ ಮಾಡಿ ನಡೆದದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ನಂತರ 2 ವರ್ಷಗಳ ಹಿಂದೆ ಆ ಮನೆಯಲ್ಲಿ ಗಾಯತ್ರಿ ಹಾಗೂ ಅವಳ ಮಗಳನ್ನ ಯಾರೋ ಕೊಲೆ ಮಾಡಿದ್ರಲ್ವಾ, ಆಗ ಅವರಿಬ್ಬರ ಡೆಡ್ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟರ್ ನನ್ನ ಮೀಟ್ ಮಾಡಿ ಅವರಿಬ್ಬರು ಸಾಯೋದಕ್ಕೆ ಎಕ್ಸಾಕ್ಟ್ ರೀಸನ್ ಏನು ಅಂತ ಕೇಳ್ತಾನೆ. ನಂತರ ಈ ಬಾರಿ ಆ ಮಷೀನ್ ಅನ್ನ ಹೇಗಾದ್ರೂ ಮಾಡಿ ಹಗಲೊತ್ತಲ್ಲೇ ಹೊರಗಡೆ ತರೋಣ ಅಂತ ಇಬ್ಬರು ಧೈರ್ಯ ಮಾಡಿ ಮತ್ತೆ ಮನೆಗೆ ಬರ್ತಾರೆ. ಅಷ್ಟರಲ್ಲೇ ಶಿವನ ಹೆಂಡತಿ ಮೀನಾ ತುಂಬಾನೇ ವಿಚಿತ್ರವಾದ ಧ್ವನಿಯಲ್ಲಿ ಇವರ ಜೊತೆ ಮಾತನಾಡೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ಮೀನಾಳನ್ನ ನೋಡ್ತಿದ್ದ ಹಾಗೇನೆ ನಮಗೆ ಕನ್ಫರ್ಮ್ ಆಗುತ್ತೆ ಆಕೆಯನ್ನ ಪ್ರೇತಾತ್ಮ ಪೊಸೆಸ್ ಮಾಡಿದೆ ಅಂತ. ಮತ್ತಷ್ಟು ಹೆದರಿಕೊಂಡ ಶಿವ ಹಾಗೂ ರಮೇಶ್ ತಕ್ಷಣ ಫಾದರ್ ನನ್ನ ಮನೆಗೆ ಕರೆಸ್ತಾರೆ. ಈಗ ತನ್ನ ಅಸಿಸ್ಟೆಂಟ್ ಜೊತೆ ಅಲ್ಲಿಗೆ ಬಂದ ಫಾದರ್ ನನ್ನ ನೋಡಿದ ಗಾಯತ್ರಿ ಮತ್ತಷ್ಟು ಕೂಗಾಡೋದಕ್ಕೆ ಶುರು ಮಾಡ್ತಾಳೆ. ತಕ್ಷಣ ಫಾದರ್ ತಾನು ತಂದಿದ್ದ ಬೈಬಲ್ ಅನ್ನ ಹೊರಗಡೆ ತೆಗೆದು ಮಂತ್ರಗಳನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಮಂತ್ರಗಳನ್ನ ಹೇಳ್ತಿದ್ದ ಹಾಗೆ ಮೀನಾಳ ದೇಹದ ಒಳಗಡೆ ಸೇರಿಕೊಂಡಿರುವ ಗಾಯತ್ರಿಯ ಆತ್ಮ ಎಲ್ಲರಿಗೂ ಕಾಣಿಸೋದಕ್ಕೆ ಶುರು ಮಾಡುತ್ತೆ. ಯಾರ್ ನೀನು, ನಿನ್ಗೇನ್ ಬೇಕು ಅಂತ ವಿಚಾರಿಸಿದಾಗ ಗಾಯತ್ರಿಯ ಪ್ರೇತಾತ್ಮ ನಗುತ್ತಾ ಹೀಗೆ ಹೇಳುತ್ತೆ, ನನ್ನ ಹಾಗೂ ನನ್ನ ಮಗಳನ್ನ ಕೊಲೆ ಮಾಡಿದ್ಯಾರು? ಕೊಲೆಗೆ ಕಾರಣ ಏನು ಅಂತ ಗೊತ್ತಾಗುವವರೆಗೂ ನಾನು ಇಲ್ಲಿಂದ ಹೋಗೋದಿಲ್ಲ, ಹಾಗೂ ಈ ಮನೆಯಲ್ಲಿ ಯಾರನ್ನು ಕೂಡ ನೆಮ್ಮದಿಯಾಗಿ ಇರೋದಕ್ಕೆ ಬಿಡೋದಿಲ್ಲ ಅಂತ ಮತ್ತೆ ವಿಚಿತ್ರವಾಗಿ ನಗುತ್ತೆ. ಈಗ ಫಾದರ್ ಮಂತ್ರದ ಸಹಾಯದಿಂದ ಗಾಯತ್ರಿಯ ಪ್ರೇತಾತ್ಮವನ್ನ ಟೆಂಪರವರಿಯಾಗಿ ಬಂಧಿಸ್ತಾನೆ. ನಂತರ ಶಿವ ಹಾಗೂ ರಮೇಶ್ ನನ್ನ ಹೊರಗಡೆ ಕರೆದುಕೊಂಡು ಬಂದು ಆಕೆಗೆ ತನ್ನನ್ನ ಹಾಗೂ ತನ್ನ ಮಗಳನ್ನ ಕೊಲೆ ಮಾಡಿದ್ದು ಯಾರು ಅಂತ ಗೊತ್ತಾಗುವವರೆಗೂ ಇಲ್ಲಿಂದ ಹೋಗೋದಿಲ್ಲ. ಶಿವ, ನೀನೊಂದು ಕೆಲಸ ಮಾಡು, ತಕ್ಷಣ ಆ ಟೈಲರ್ ಮಷೀನ್ ಅನ್ನ ತೆಗೆದುಕೊಂಡು ಹೋಗಿ ಊರ ಹೊರಗಡೆ ಇರುವ ನದಿಯ ಒಳಗಡೆ ಡಿಸ್ಪೋಸ್ ಮಾಡಿ, ಮುಂದೆ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ಈಗ ಶಿವ ಹಾಗೂ ರಮೇಶ್ ಸರಿ ಅಂತ ಆ ಟೈಲರ್ ಮಷೀನ್ ಅನ್ನ ತಕ್ಷಣ ಹೊರಗಡೆ ತರ್ತಾರೆ. ರಮೇಶ್ ಶಿವಗೆ ಅಲ್ಲಿರೋದಕ್ಕೆ ಹೇಳಿ ನಾನೇ ಈ ಮಷೀನ್ ಅನ್ನ ಡಿಸ್ಪೋಸ್ ಮಾಡ್ತೀನಿ ಅಂತ ಬೈಕ್ ನಲ್ಲಿ ತೆಗೆದುಕೊಂಡು ಹೊರಡ್ತಾನೆ. ರಮೇಶ್ ನನ್ನ ನೋಡಿದ ಆ ಫಾದರ್ ನ ಅಸಿಸ್ಟೆಂಟ್ ಅವನನ್ನ ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಏನೋ ಹೇಳ್ತಾನೆ. ತನ್ನ ಅಸಿಸ್ಟೆಂಟ್ ನ ಮಾತುಗಳನ್ನ ಕೇಳಿ ಒಂದು ರೀತಿ ಶಾಕ್ ಆದ ಫಾದರ್ ತಕ್ಷಣ ಶಿವನನ್ನ ಪಕ್ಕಕ್ಕೆ ಕರೆದುಕೊಂಡು ಬಂದು ಹೀಗೆ ಹೇಳ್ತಾರೆ, ಶಿವ, ನೀನು ಆದಷ್ಟು ಬೇಗ ಆ ಗಾಯತ್ರಿಯನ್ನ ಹಾಗೂ ಆಕೆ ಮಗಳನ್ನ ಕೊಲೆ ಮಾಡಿದ ಆ ಕಿಲ್ಲರ್ ಯಾರು ಅಂತ ಪತ್ತೆ ಮಾಡು. ಯಾಕಂದ್ರೆ 2 ವರ್ಷಗಳ ಹಿಂದೆ ರಮೇಶ್ ಆಗಾಗ ಗಾಯತ್ರಿಯ ಮನೆಯ ಕಡೆ ಸುತ್ತಾಡ್ತಿರೋದನ್ನ ನನ್ನ ಅಸಿಸ್ಟೆಂಟ್ ನೋಡಿದ್ನಂತೆ. ಆತ ಏನಾದ್ರೂ ಈ ಕೊಲೆಗಳಲ್ಲಿ ಇನ್ವಾಲ್ವ್ ಆಗಿರ್ಬೋದಾ ಚೆಕ್ ಮಾಡು ಅಂತ ಹೇಳ್ತಾರೆ. ಈಗ ಆ ಫಾದರ್ ನ ಮಾತುಗಳನ್ನ ಕೇಳ್ತಿದ್ದ ಹಾಗೆ ಶಿವಗೆ ಒಂದಷ್ಟು ವಿಷಯಗಳು ಫ್ಲಾಶ್ ಆಗೋದಕ್ಕೆ ಶುರುವಾಗುತ್ತವೆ.
ಅದೇನಂದ್ರೆ ಶಿವ ಈ ಊರಿಗೆ ಹೊಸದಾಗಿ ಟ್ರಾನ್ಸ್ಫರ್ ಆಗಿ ಬಂದಾಗ ಅಮ್ಮನೆಗೆ ಶಿಫ್ಟ್ ಆಗ್ತಿದ್ದೀವಿ ಅಂತ ಹೇಳ್ತಿದ್ದ ಹಾಗೆ ರಮೇಶ್ನ ಮುಖ ಒಂದು ರೀತಿ ಟೆನ್ಷನ್ ಆಗಿರುತ್ತೆ. ಹಾಗೂ ಅವರಿಬ್ಬರ ಡೆಡ್ ಬಾಡಿ ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟರ್ ನನ್ನ ವಿಚಾರಿಸಿದಾಗ ಅವರು ಏನ್ ಹೇಳಿರ್ತಾರೆ ಅಂದ್ರೆ ಆ ಕಿಲ್ಲರ್ ಗಾಯತ್ರಿಯನ್ನ ಹಾಗೂ ಆಕೆಯ ಮಗಳನ್ನ ಹಿಂದಿನಿಂದ ಬಾಕ್ಸಿಂಗ್ ಗ್ಲೌಸ್ ಅನ್ನ ಹಾಕಿಕೊಂಡು ಪಂಚ್ ಮಾಡಿ ಸಾಯಿಸಿದ್ದಾನೆ ಅಂತ. ಶಿವ ಆ ದಿನ ರಮೇಶ್ನ ತಂದೆಯನ್ನ ವಿಚಾರಿಸೋದಕ್ಕೆ ಅಂತ ಹೋದಾಗ ಒಂದು ಫೋಟೋವನ್ನ ನೋಡಿರ್ತಾನೆ. ಆ ಫೋಟೋದಲ್ಲಿ ರಮೇಶ್ ಈ ಹಿಂದೆ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬಾಕ್ಸಿಂಗ್ ಗ್ಲೌಸ್ ಗಳನ್ನ ಹಾಕಿಕೊಂಡು ನಿಂತಿರ್ತಾನೆ. ಈಗ ಶಿವ ಆ ಟೈಲರ್ ಮಷೀನ್ ಅನ್ನ ಬಿಸಾಕೋದಕ್ಕೆ ಅಂತ ಹೋಗಿರುವ ರಮೇಶ್ ವಾಪಸ್ ಬರುವಷ್ಟರಲ್ಲಿ ಅವನ ಬಗ್ಗೆ ಏನಾದ್ರೂ ಕ್ಲೂಗಳು ಸಿಗುತ್ತಾ ಅಂತ ಅವನ ಮನೆಗೆ ಹೋಗ್ತಾನೆ. ಆದ್ರೆ ಅಷ್ಟರಲ್ಲೇ ಮನೆಗೆ ವಾಪಸ್ ಬಂದ ರಮೇಶ್ ಶಿವಗೆ ತನ್ನ ಬಗ್ಗೆ ಎಲ್ಲ ಗೊತ್ತಾಯ್ತು ಅಂತ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಶಿವ ತನ್ನ ಪ್ರಾಣವನ್ನ ಉಳಿಸಿಕೊಳ್ಳೋದಕ್ಕೆ ಅವನ ಜೊತೆ ಫೈಟ್ ಬ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಷ್ಟರಲ್ಲೇ ಇವರು ಜೋರಾಗಿ ಗಲಾಟೆ ಮಾಡ್ತಿರುವ ಶಬ್ದ ಕೇಳಿ ರಮೇಶ್ನ ತಂದೆ ಓಡಿ ಬರ್ತಾರೆ. ಶಿವ ಆ ರಮೇಶ್ನ ತಂದೆಗೆ ಆ ಗಾಯತ್ರಿಯನ್ನ ಹಾಗೂ ಆಕೆ ಮಗಳನ್ನ ಕೊಲೆ ಮಾಡಿರೋದು ನಿಮ್ಮ ಮಗನೇ ಅಂತ ಹೇಳ್ತಾನೆ. ಶಾಕ್ ಆದ ರಮೇಶ್ನ ತಂದೆ, ಸರ್ ಖಂಡಿತ ನನ್ನ ಮಗ ಈ ರೀತಿ ಕೊಲೆಗಳನ್ನ ಮಾಡಿರೋದಿಲ್ಲ. ಆದ್ರೆ ಅಷ್ಟರಲ್ಲೇ ರಮೇಶ್ ವಿಚಿತ್ರವಾಗಿ ನಗುತ್ತಾ, ಹೌದು ನಾನೇ ಆ ಕೊಲೆಗಳನ್ನ ಮಾಡಿದ್ದು ಅಂತ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, 2 ವರ್ಷಗಳ ಹಿಂದೆ ತನ್ನ ಗಂಡನನ್ನ ಕಳೆದುಕೊಂಡಿದ್ದ ಗಾಯತ್ರಿ ತುಂಬಾನೇ ಕಷ್ಟಪಟ್ಟು ತನ್ನ ಮಗಳನ್ನ ಬೆಳೆಸ್ತಿರ್ತಾಳೆ. ಆಗ ರಮೇಶ್ಗೆ ಇನ್ನು ಕೂಡ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಸಿಕ್ಕಿರೋದಿಲ್ಲ. ಹೀಗಿರುವಾಗ್ಲೇ ಒಂದು ದಿನ ಲೋಕಲ್ ಎಲೆಕ್ಷನ್ ನ ಕ್ಯಾಂಪೇನ್ಗೆ ಅಂತ ರಮೇಶ್ ಒಂದು ಪಾರ್ಟಿಯ ಪರವಾಗಿ ಗಾಯತ್ರಿಯ ಮನೆಯ ಬಳಿ ಹೋಗಿರ್ತಾನೆ. ಗಾಯತ್ರಿಯನ್ನ ನೋಡ್ತಿದ್ದ ಹಾಗೇನೆ ರಮೇಶ್ ತುಂಬಾನೇ ಇಷ್ಟಪಡೋದಕ್ಕೆ ಶುರು ಮಾಡಿರ್ತಾನೆ. ನಂತರ ಆಕೆ ಬಗ್ಗೆ ವಿಚಾರಿಸಿದಾಗ್ಲೇ ಗೊತ್ತಾಗಿರುತ್ತೆ ಆಕೆ ಗಂಡ ಇತ್ತೀಚೆಗೆ ತಾನೆ ರೋಡ್ ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋಗಿದ್ದಾನೆ ಅಂತ. ರಮೇಶ್ ಅಂದಿನಿಂದ ಆಕೆಯನ್ನ ಇಂಪ್ರೆಸ್ ಮಾಡೋದಕ್ಕೆ ಅಂತ ಏನಾದ್ರೂ ಒಂದು ಕಾರಣ ಹೇಳಿ ಆಕೆಯ ಸುತ್ತಮುತ್ತ ಓಡಾಡ್ತಿರ್ತಾನೆ. ಆದ್ರೆ ಗಾಯತ್ರಿಗೆ ಮಾತ್ರ ಈ ರಮೇಶ್ ತನ್ನನ್ನ ಇಷ್ಟಪಡ್ತಿದ್ದಾನೆ, ತನ್ನನ್ನ ಫಾಲೋ ಮಾಡ್ತಿದ್ದಾನೆ ಅನ್ನುವ ವಿಷಯನೇ ಗೊತ್ತಿರೋದಿಲ್ಲ. ಹೀಗೆ ಕೆಲವು ದಿನಗಳ ನಂತರ ಕೊನೆಗೂ ರಮೇಶ್ ಧೈರ್ಯ ಮಾಡಿ ಗಾಯತ್ರಿಗೆ ಪ್ರಪೋಸ್ ಮಾಡ್ಬೇಕು ಅಂತ ಆಕೆ ಮನೆಯ ಬಳಿಗೆ ಬಂದಿರ್ತಾನೆ. ಆ ಸಮಯದಲ್ಲಿ ಗಾಯತ್ರಿ ಮನೆಯ ಡೋರ್ ಅನ್ನ ಲಾಕ್ ಮಾಡದೆ ಮನೆಯ ಒಳಗಡೆ ಡ್ರೆಸ್ ಚೇಂಜ್ ಮಾಡ್ತಿರ್ತಾಳೆ. ಡೋರ್ ಓಪನ್ ಇದ್ದ ಕಾರಣ ರಮೇಶ್ ಡೋರ್ ಬೆಲ್ ಅನ್ನ ಪ್ರೆಸ್ ಮಾಡದೆ ಸೀದಾ ಮನೆಯ ಒಳಗಡೆ ಬಂದು ಬಿಡ್ತಾನೆ. ತಾನು ಡ್ರೆಸ್ ಚೇಂಜ್ ಮಾಡ್ತಿರುವಾಗ ಇದ್ದಕ್ಕಿದ್ದ ಹಾಗೆ ಒಳಗಡೆ ಬಂದ ರಮೇಶ್ನನ್ನ ನೋಡಿ ಗಾಯತ್ರಿಗೆ ತುಂಬಾನೇ ಶಾಕ್ ಆಗಿರುತ್ತೆ. ತಕ್ಷಣ ಇಲ್ಲಿಂದ ಹೊರಗಡೆ ಹೋಗುವಂತ ಬೈಯೋದಕ್ಕೆ ಶುರು ಮಾಡ್ತಾಳೆ. ಆಗ ರಮೇಶ್, ನಾನು ನಿನ್ನನ್ನ ಪ್ರೀತಿ ಮಾಡ್ತಿದ್ದೀನಿ, ನೀನು ಒಪ್ಪಿಕೊಂಡ್ರೆ ಇಬ್ಬರು ಮದುವೆ ಆಗೋಣ ಅಂತ ಪ್ರಪೋಸ್ ಮಾಡಿರ್ತಾನೆ. ಆದ್ರೆ ಮೊದಲೇ ಸಿಟ್ಟಲ್ಲಿದ್ದ ಗಾಯತ್ರಿ ಇವನ ಕಪಾಳಕ್ಕೆ ಸರಿಯಾಗಿ ಹೊಡೆದು ಇವನನ್ನ ರಿಜೆಕ್ಟ್ ಮಾಡಿ ಮನೆಯಿಂದ ಹೊರಗಡೆ ತಳ್ಳಿ ಬಿಡ್ತಾಳೆ. ಹಾಗೂ ಇನ್ನೊಂದು ಸಾರಿ ಮನೆಯ ಬಳಿ ಬಂದ್ರೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಬೈದಿರ್ತಾಳೆ. ಆಕೆ ತನ್ನನ್ನ ರಿಜೆಕ್ಟ್ ಮಾಡಿದ್ಲಲ್ಲ ಅಂತ ಆ ದಿನ ರಾತ್ರಿ ರಮೇಶ್ ಸರಿಯಾಗಿ ಕುಡಿದು ಟೈಟ್ ಆಗಿರ್ತಾನೆ. ಕುಡಿದ ನಶೆಯಲ್ಲಿ ನನಗೆ ಅವಮಾನ ಮಾಡಿದ ಆಕೆಯನ್ನ ಸುಮ್ಮನೆ ಬಿಡಬಾರ್ದು, ನನಗೆ ಸಿಗದಿರುವ ಆ ಗಾಯತ್ರಿ ಯಾರಿಗೂ ಕೂಡ ಸಿಗಬಾರ್ದು ಅಂತ ಆಕೆಯನ್ನ ಕೊಲೆ ಮಾಡೋದಕ್ಕೆ ಡಿಸೈಡ್ ಮಾಡ್ತಾನೆ. ಎಲ್ಲರೂ ಮಲಗಿದ ನಂತರ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ತನ್ನ ಕೈಗೆ ಬಾಕ್ಸಿಂಗ್ ಗ್ಲೌಸ್ ಗಳನ್ನ ಹಾಕಿಕೊಂಡು ಯಾರಿಗೂ ಗೊತ್ತಾಗದ ಹಾಗೆ ಗಾಯತ್ರಿಯ ಮನೆಯ ಒಳಗಡೆ ಹೋಗ್ತಾನೆ. ಆಗ ಗಾಯತ್ರಿ ತನ್ನ ಮಗಳ ಜೊತೆ ಆ ರೂಮ್ ನಲ್ಲಿ ಟೈಲರಿಂಗ್ ಮಷೀನ್ ನಲ್ಲಿ ಬಟ್ಟೆಗಳನ್ನ ಹೊಲಿತಾ ಕೂತಿರ್ತಾಳೆ. ಗಾಯತ್ರಿ ಮನೆಯ ಒಳಗಡೆ ಯಾರೋ ಬಂದಿದ್ದಾರೆ ಅಂತ ಹಿಂದಕ್ಕೆ ತಿರುಗಿ ನೋಡೋಷ್ಟರಲ್ಲಿ ರಮೇಶ್ ಆಕೆ ಕುತ್ತಿಗೆಗೆ ಜೋರಾಗಿ ಗುದ್ದಿ ಬಿಡ್ತಾನೆ. ಈತ ಗುದ್ದಿದ ರಭಸಕ್ಕೆ ಅವಳ ತಲೆ ಟೈಲರ್ ಮಷೀನ್ ನ ರಾಡ್ಗೆ ಚುಚ್ಚಿ ಆನ್ ದ ಸ್ಪಾಟ್ ಸತ್ತು ಹೋಗ್ತಾಳೆ. ಆಗ ತನ್ನ ತಾಯಿಯ ಕೊಲೆಯಾಗಿದ್ದನ್ನ ನೋಡಿದ ಗಾಯತ್ರಿಯ ಮಗಳು ಜೋರಾಗಿ ಕಿರ್ಚಾಡೋದಕ್ಕೆ ಶುರು ಮಾಡ್ತಾಳೆ. ಈಕೆಯನ್ನ ಬದುಕೋದಕ್ಕೆ ಬಿಟ್ರೆ ನಾನು ಜೈಲಿಗೆ ಹೋಗೋದು ಪಕ್ಕ ಅಂತ ರಮೇಶ್ ಆಕೆಯನ್ನ ಕೂಡ ಸಾಯಿಸಿ ಬಿಡ್ತಾನೆ. ಈಗ ರಮೇಶ್ ತನ್ನನ್ನ ಹಾಗೂ ತನ್ನ ಮಗಳನ್ನ ಕೊಲೆ ಮಾಡಿದ್ದು ಅಂತ ಗೊತ್ತಾಗ್ತಿದ್ದ ಹಾಗೆ ಗಾಯತ್ರಿ ಹಾಗೂ ಅವಳ ಮಗಳ ಆತ್ಮಗಳು ಪ್ರತ್ಯಕ್ಷ ಆಗುತ್ತವೆ. ಆ ಮಷೀನ್ ಅನ್ನ ನದಿ ಒಳಗಡೆ ಡಿಸ್ಪೋಸ್ ಮಾಡಿದ ಕಾರಣ ನನಗೆ ಏನೂ ಆಗೋದಿಲ್ಲ ಅಂದುಕೊಂಡಿದ್ದ ರಮೇಶ್ಗೆ ಆ ಇಬ್ಬರ ಪ್ರೇತಾತ್ಮಗಳನ್ನ ನೋಡಿ ಭಯ ಆಗೋದಕ್ಕೆ ಶುರುವಾಗುತ್ತೆ. ನಾನು ಪ್ರೇತಾತ್ಮದ ಕೈಯಲ್ಲಿ ಸಾಯೋದಿಲ್ಲ, ನಾನೇ ಆತ್ಮಹತ್ಯೆ ಮಾಡಿಕೊಳ್ತೀನಿ ಅಂತ ಅಲ್ಲೇ ಇದ್ದ ಚಾಕುವಿನಿಂದ ತನ್ನ ಕತ್ತನ್ನ ಕುಯ್ದುಕೊಂಡು ಸತ್ತು ಹೋಗ್ತಾನೆ. ಶಿವ ಹಾಗೂ ರಮೇಶ್ನ ತಂದೆ ಅವನನ್ನ ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಅಷ್ಟರಲ್ಲೇ ರಮೇಶ್ ಸತ್ತು ಹೋಗಿರ್ತಾನೆ. ಮತ್ತೊಂದು ಕಡೆ ತನ್ನನ್ನ ಹಾಗೂ ತನ್ನ ಮಗಳನ್ನ ಕೊಲೆ ಮಾಡಿದ್ದ ಆ ರಮೇಶ್ ಸತ್ತ ಅಂತ ಗೊತ್ತಾದ ನಂತರ ಗಾಯತ್ರಿ ಹಾಗೂ ಅವಳ ಮಗಳ ಆತ್ಮಕ್ಕೆ ಶಾಂತಿ ಸಿಕ್ಕು ಅಲ್ಲಿಂದ ಹೊರಟು ಹೋಗುತ್ತವೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ.